ನಮಸ್ತೆ. ಇಂದು ಹುಣ್ಣಿಮೆ. ಹುಣ್ಣಿಮೆ ಎಂದರೆ ಪೂರ್ಣಚಂದ್ರ, ಚಂದ್ರನನ್ನು ಸ್ಮರಿಸುವ ದಿನ. ಇಂದು ನಾವು ಚಂದ್ರನನ್ನು ಸ್ಮರಿಸಿದರೆ ಲಕ್ಷ್ಮೀ ಕೃಪೆ ದೊರೆಯುತ್ತದೆ. ಏಕೆಂದರೆ ಇದು ಅಧಿಕ ಮಾಸದ ಹುಣ್ಣಿಮೆ, 3 ವರ್ಷಗಳಿಗೊಮ್ಮೆ ಸಿಗುವ ಭಾಗ್ಯದ ಫಲ ಅಂತಲೇ ಹೇಳ್ಬೋದು. ಇಂದು ಪವಿತ್ರವಾದ ಹುಣ್ಣಿಮೆ ಆದ್ದರಿಂದ ನಾವು ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಯೋಣ. ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಗೆ ತುಂಬ ಮಹತ್ವವಾದ ಸ್ಥಾನವಿದೆ. ಆಕಾಶದಲ್ಲಿ ಸಂಪೂರ್ಣವಾಗಿ ಹೊಳೆಯುವ ಚಂದ್ರನನ್ನು ನೋಡಿದಾಗ ಮನಸ್ಸಿಗೆ ಶಾಂತಿ ಮತ್ತು ಸಂತೋಷ ಉಂಟಾಗುತ್ತದೆ. ಒಂದು ವಿಶೇಷ ಇದೆ ಗೊತ್ತೇ? ಈ ಅಧಿಕ ಮಾಸದ ಹುಣ್ಣಿಮೆಯ ದಿನ ನಾವು ಅದನ್ನು ಅರಿಯಬೇಕು. ಏಕೆಂದರೆ ಪುರಾಣಗಳ ಪ್ರಕಾರ ಚಂದ್ರ ಮತ್ತು ಮಹಾಲಕ್ಷ್ಮೀ ದೇವಿ ಇಬ್ಬರು ಕ್ಷೀರಸಾಗರ ಮಥನದಿಂದ ಪ್ರತ್ಯಕ್ಷರಾದವರು. ಆದ್ದರಿಂದ ಚಂದ್ರನನ್ನು ಮಹಾಲಕ್ಷ್ಮಿಯ ಸಹೋದರನೆಂದು ಗೌರವಿಸಲಾಗುತ್ತದೆ. ಕ್ಷೀರಸಾಗರ ಮಥನದ ವೇಳೆ ಮೊದಲು ಅನೇಕ ದಿವ್ಯ ರತ್ನಗಳು ಹೊರಬಂದವು. ಅವುಗಳಲ್ಲಿ ಪ್ರಕಾಶಮಾನವಾದ ಚಂದ್ರದೇವನೂ ಒಬ್ಬ. ನಂತರ ಅದೇ ಸಾಗರದಿಂದ ಐಶ್ವರ್ಯದ ಅಧಿದೇವತೆಯಾದ ಮಹಾಲಕ್ಷ್ಮಿಯೂ ಸಹ ಅವತರಿಸಿದಳು. ಆದ್ದರಿಂದ ಚಂದ್ರನನ್ನು ಸ್ಮರಿಸುವುದು ಎಂದರೆ ಲಕ್ಷ್ಮೀದೇವಿಯ ಕುಟುಂಬದ ದೈವಿಕ ಶಕ್ತಿಯನ್ನು ಸ್ಮರಿಸಿದಂತೆ ಅಂತ ನಾವೆಲ್ಲ ನಂಬ್ತೀವಿ. ಹುಣ್ಣಿಮೆಯ ದಿನ ಚಂದ್ರನು ತನ್ನ ಪೂರ್ಣ ರೂಪದಲ್ಲಿ ಪ್ರಕಾಶವನ್ನು ಕೊಡುತ್ತಾನೆ. ಈ ದಿನ ಚಂದ್ರನ ಕಿರಣಗಳು ವಿಶೇಷವಾದ ಶಾಂತಿ ಮತ್ತು ಸಾತ್ವಿಕತೆಯನ್ನು ತೋರಿಸುವಂತೆ ಇರುತ್ತದೆ. ಇಂದು ಸಂಜೆ ಚಂದ್ರೋದಯದ ನಂತರ ಚಂದ್ರನ ದರ್ಶನ ಮಾಡಿ ಕೈ ಮುಗಿದು ಭಕ್ತಿಯಿಂದ ಹೀಗೆ ಪ್ರಾರ್ಥಿಸಬಹುದು: ಓಂ ಸೋಮಾಯ ನಮಃ ಎಂದು ನಾವು ಪ್ರಾರ್ಥನೆ ಮಾಡಬಹುದು. ಈ ರೀತಿಯಾಗಿ ಚಂದ್ರನನ್ನು ಸ್ಮರಿಸಿದಾಗ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ, ಮನಸ್ಸು ಶಾಂತವಾಗುತ್ತದೆ, ಲಕ್ಷ್ಮೀದೇವಿಯ ಕೃಪೆಯು ಸುಲಭವಾಗಿ ಲಭಿಸುತ್ತದೆ ಎಂಬುದು ಆಧ್ಯಾತ್ಮಿಕವಾಗಿ ನಂಬಿಕೆಗೆ ಅರ್ಹವಾಗಿದೆ. ಲಕ್ಷ್ಮೀದೇವಿ ಕೇವಲ ಹಣವನ್ನು ಮಾತ್ರ ಕೊಡುವ ದೇವತೆಯಲ್ಲ. ಸಂತೋಷ, ಸಮೃದ್ಧಿ, ಆರೋಗ್ಯ, ಕುಟುಂಬದ ಸೌಹಾರ್ದತೆ ಮತ್ತು ಶುಭವನ್ನು ನೀಡುವ ತಾಯಿ. ಚಂದ್ರನು ಮನಃಶಾಂತಿಯ ಸಂಕೇತ. ಆದ್ದರಿಂದ ಈ ಇಬ್ಬರು ದೈವಿಕ ಸಂಬಂಧವನ್ನು ಪುರಾಣಗಳು ಬಹಳ ಸುಂದರವಾಗಿ ವಿವರಿಸುತ್ತವೆ. ಹಿರಿಯರು ಹೇಳುವ ಪ್ರಕಾರ ಹುಣ್ಣಿಮೆಯ ದಿನ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಸ್ಮರಿಸಿ ಚಂದ್ರನ ದರ್ಶನ ಮಾಡಿದರೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಆದ್ದರಿಂದ ಇಂದಿನ ಈ ಪವಿತ್ರ ಹುಣ್ಣಿಮೆಯಂದು ಚಂದ್ರದೇವರನ್ನು ಭಕ್ತಿಯಿಂದ ಸ್ಮರಿಸಿ ಲಕ್ಷ್ಮೀ ದೇವಿಯ ಕೃಪೆ, ಶಾಂತಿ ಮತ್ತು ಸಮೃದ್ಧಿ ನಿಮ್ಮ ಮನೆಗೆ ಬರಲಿ ಅಂತ ಪ್ರಾರ್ಥಿಸೋಣ. ಎಲ್ಲರಿಗೂ ಈ ಅಧಿಕ ಮಾಸದ ಹುಣ್ಣಿಮೆಯ ಶುಭಾಶಯಗಳು. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಓಂ ಸೋಮಾಯ ನಮಃ ಅಂತ ನೀವು 11 ಸಲ ಈ ಇಬ್ಬರು ದೇವತೆಗಳನ್ನು ಪ್ರಾರ್ಥಿಸಿದರೆ ನಿಮ್ಮ ಜನ್ಮ ಪಾವನ ಅಂತ ಹೇಳ್ಬೋದು. ಅಧಿಕ ಮಾಸದ ಹುಣ್ಣಿಮೆ ನಮಗೆ ಯಾವಾಗಲೂ ಸಿಗಲ್ಲ. ಹುಣ್ಣಿಮೆ ತಿಂಗಳಿಗೊಮ್ಮೆ ಬರಬಹುದು, ಆದರೆ ಅಧಿಕ ಮಾಸದ ಹುಣ್ಣಿಮೆ ನಮಗೆ 3 ವರ್ಷಕ್ಕೆ ಒಮ್ಮೆಯೇ ಸಿಗುವುದು. ಈ ಹುಣ್ಣಿಮೆಯ ದಿನ ನೀವು ಒಂದು ಮಹತ್ ಕಾರ್ಯವನ್ನು ಮಾಡಿದರೆ ಚಂದ್ರ ಮತ್ತು ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸದಾ ಇರುತ್ತಾರೆ, ನೆಲೆಸಿರುತ್ತಾರೆ. ಅವರಿಗೆ ನೆಲೆಸಬೇಕು ಅಂತ ಅನಿಸಿದರೆ ನೀವು ನಿಜವಾಗಿಯೂ ಭಕ್ತಿಯಿಂದ ಮತ್ತು ಒಳ್ಳೆಯ ಮನಸ್ಸಿನಿಂದ ಈ ಪೂಜೆಯನ್ನು ನೀವು ಮಾಡಬೇಕು. ಇದು ಸುಲಭವಾದ ಪೂಜೆ. ನಿಮಗೆ ಲಕ್ಷ್ಮಿಯ ಕಟಾಕ್ಷ, ಚಂದ್ರನ ಆಶೀರ್ವಾದ ಇದ್ದೇ ಇರಬೇಕು ನಮ್ಮ ಮನೆಯ ಮೇಲೆ ಅಂತ ಅನಿಸಿದ್ರೆ ನೀವು ಖಂಡಿತವಾಗಿ ಈ ಪೂಜೆಯನ್ನು ಮಾಡ್ತೀರಾ. ಮೊದಲು ನೀವು ಹುಣ್ಣಿಮೆಯ ದಿನ ಶುಭ್ರವಾಗಿ ನಿಮ್ಮ ಮನೆ ದೇವರ ಫೋಟೋವನ್ನು ಕ್ಲೀನ್ ಮಾಡಿ ಅದಕ್ಕೆ ನೀವು ಕುಂಕುಮ, ಅರಿಶಿಣ, ಕುಂಕುಮ ಮತ್ತು ಹೂವುಗಳಿಂದ ಅಲಂಕರಿಸಿ ಮತ್ತು ದೀಪವನ್ನು ಹಚ್ಚಿ, ಮಾಮೂಲಿ ನೀವು ಯಾವ ರೀತಿ ದೀಪವನ್ನು ಬೆಳಗ್ತೀರೋ ದೇವರ ಮನೆಯಲ್ಲಿ ಅದೇ ರೀತಿ ನೀವು ಇಂದು ಸಹ ಹುಣ್ಣಿಮೆಯ ದಿನವೂ ಸಹ ಪೂಜೆಯನ್ನು ಮಾಡಿ ನೋಡಿ. ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ. ಅದಕ್ಕೋಸ್ಕರ ನಾನು
ನಿಮಗೆ ಈ ವಿಚಾರವನ್ನು ಹೇಳಬೇಕು. ನಿಮ್ಮ ಮನೆಯ ದೇವರ ಫೋಟೋ ವಿಗ್ರಹದ ಮುಂದೆ ಈ ರೀತಿ ನೀವು ಮಾಡಿ, ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ, ಆ ರೀತಿ ನೀವು ಮಾಡಿ ಸಂಕಲ್ಪವನ್ನು ಮಾಡಿಕೊಳ್ಳಿ. ನನಗೆ ಉದ್ಯೋಗ ಬೇಕು, ನನಗೆ ಮದುವೆ ಆಗಬೇಕು, ನಮ್ಮ ಮನೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡು ನೀವು ಸಿಂಪಲಾಗಿ ಈ ವ್ರತ ಅಂದರೆ ಹುಣ್ಣಿಮೆಯ ಪೂಜೆಯನ್ನು ಮಾಡಬಹುದು. ವ್ರತ ಅಂದರೆ ವಾರಾನ್ಗಟ್ಲೆ ಏನೂ ಮಾಡೋಂಗಿಲ್ಲ. ನೋಡಿ, ಈ ತಟ್ಟೆನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಆ ರೀತಿ ಒಂದು ಬೋಲಲ್ಲಿ ನೀವು ಶುಭ್ರವಾದ ನೀರನ್ನು ಅಂದರೆ ಕುಡಿಯೋ ನೀರನ್ನು ತಗೊಳ್ಳಿ. ಕುಡಿಯೋ ನೀರನ್ನು ತಗೊಂಡು ಅದನ್ನು ಒಂದು ತಟ್ಟೆಯಲ್ಲಿ ಬೋಲನ್ನು ಇಟ್ಟು ಅದಕ್ಕೆ ಹೂವದಿಂದ ಅಲಂಕರಿಸಿ, ಮಾಮೂಲಿ ನಾವು ದೀಪಕ್ಕೆ ಪೂಜೆ ಮಾಡ್ತೀವಲ್ವ, ಆ ರೀತಿ ನಾವು ಆ ಬಟ್ಲಿಗೆ ಅಲಂಕಾರ ಮಾಡಬೇಕು. ಅದರಲ್ಲಿ ಒಂದು ಖರ್ಜೂರ, ಒಂದು ಬಾದಾಮಿ, ಒಂದು ಕಾಯಿನನ್ನು ಹಾಕಬೇಕು, ಏಲಕ್ಕಿಯನ್ನು ಹಾಕಬೇಕು. ಈ ನೀರನ್ನು ಏನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಹಾಕ್ಬಿಟ್ಟು ಇದಕ್ಕೆ ಅರಿಶಿನ, ಕುಂಕುಮ, ಹೂವು ಎಲ್ಲವನ್ನು ಹಾಕಿ ಪೂಜೆಯನ್ನು ಮಾಡಿಬಿಟ್ಟು ಇವತ್ತು ಸಾಯಂಕಾಲ ಚಂದ್ರ ಹುಟ್ಟೋ ಸಮಯದಲ್ಲಿ ಅರ್ಧ ಗಂಟೆ ಇದನ್ನು ಮನೆ ಹೊರಗಡೆ ಇಡಿ. ಆ ಚಂದ್ರನ ಹುಣ್ಣಿಮೆಯ ಚಂದ್ರನ ಕಿರಣ ಈ ನೀರಿಗೆ ಬೀಳುತ್ತೆ. ಬಿದ್ದಾದಮೇಲೆ ಈ ನೀರು ಪವರ್ಫುಲ್ ಆಗುತ್ತೆ. ಅದನ್ನು ತಂದು ನಿಮ್ಮ ದೇವರ ಕೋಣೆಯಲ್ಲಿ ರಾತ್ರಿ ಪೂರ್ತಿ ಇಡಿ. ಮತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಇದನ್ನು ತುಳಸಿ ಗಿಡಕ್ಕೆ ಇಲ್ಲ ಗಿಡಗಳಿಗೆ ಈ ನೀರನ್ನು ಹಾಕ್ಬಿಟ್ಟು ಆ ಕಾಯಿನನ್ನು ನಿಮ್ಮ ಬೀರುವಿನಲ್ಲೋ ನಿಮ್ಮ ವಾಲೆಟಲ್ಲೋ ಪರ್ಸಲ್ಲೋ ನೀವೆಲ್ಲಿ ಲಕ್ಷ್ಮಿಯನ್ನು ಇಡ್ತೀರೋ ಅಲ್ಲಿ ಅದನ್ನು ಇಟ್ಕೊಳ್ಳಿ. ಇವತ್ತಿಂದ ಅಂದರೆ ಈ ಹುಣ್ಣಿಮೆಯಿಂದ ಮುಂದಿನ ಹುಣ್ಣಿಮೆವರೆಗೂ ನೋಡ್ತಾ ಇರಿ. ನಿಮ್ಮ ಭವಿಷ್ಯ ಎಷ್ಟು ಉಜ್ವಲವಾಗುತ್ತೆ. ನಿಮಗೆ ಚಂದ್ರನ ಆಶೀರ್ವಾದ, ಲಕ್ಷ್ಮಿಯ ಆಶೀರ್ವಾದ, ಕೃಪಾ ಕಟಾಕ್ಷ ತಪ್ಪದೆ ಬಿದ್ದೇ ಬೀಳುತ್ತೆ. ನೀವು ಅಭಿವೃದ್ಧಿ ಹೊಂದುತ್ತೀರಾ. ನೀವು ಅಂದ್ಕೊಂಡಿರೋ ಕಾರ್ಯಗಳೆಲ್ಲ ನೆರವೇರುತ್ತೆ. ಹುಣ್ಣಿಮೆಯ ಚಂದ್ರನ ಬೆಳಕಿನಂತೆ ನೀವು ಬೆಳಗಬೇಕು ಅಂದರೆ ಈ ಸಿಂಪಲ್ಲಾದ ಈ ಒಂದು ಪೂಜೆಯನ್ನು, ಈ ನೀರಿನ ಪೂಜೆಯನ್ನು, ಇದು ಮ್ಯಾಜಿಕ್ ಅಂತಲೇ ಹೇಳಬಹುದು. ಅಷ್ಟು ಪವರ್ಫುಲ್ಲು ಈ ವಾಟರು ಮತ್ತು ಆ ಕಾಯಿನು. ಅದನ್ನು ನೀವು ಇಟ್ಕೊಳ್ಳಿ. ಮಿಕ್ಕಿದ್ದೆಲ್ಲ ತುಳಸಿ ಗಿಡಕ್ಕೆ ಹಾಕಿ. ಈ ವಿಚಾರ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಸದ್ಯದಲ್ಲಿಯೇ ಭೇಟಿ ಮಾಡ್ತೀನಿ. ನಮಸ್ತೆ.